ಈಗ ಅವ್ರು ಮಂಜೂರು ಮಾಡೋದಿಲ್ಲ, ಅವ್ರು ಸರ್ವೆ ಮಾಡಿದ್ದಾರೆ, ಅವ್ರು ತೋಟ ಇರ್ಬೇಕು, ಅವ್ರಿಗೆ ಕಾನೂನು ಗೊತ್ತಿಲ್ಲ. ಅವರಿಗೆಲ್ಲ ಈಗ ಲೋನ್ ತಗೊಂಡಿದ್ದಾರೆ, ಅವ್ರಿಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ 20 ನೋಟಿಸ್ ಕೊಟ್ಕೊಂಡು ನಿಮ್ದು ನಿಯಮ ಬಾಹಿರ ಆಗಿದೆ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ಫಾರೆಸ್ಟ್ 90 ಈಗ ನಮ್ಮ ರೈತರು ಬಹಳ ಸಂಕಷ್ಟದ ಪರಿಸ್ಥಿತಿಗೆ ಎದುರಾಗಿದೆ. ಕಾರಣ 2000ನೇ ಇಸ್ವಿನಲ್ಲಿ ಫಾರಂ 53ನಲ್ಲಿ ಬಹಳಷ್ಟು ಜನಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಸರ್ಕಾರ ನಿಯಮದ ಪ್ರಕಾರ ಸಮಿತಿ ಮಾಡಿ ಸರ್ವೆ ಮಾಡಿ ಕೃಷಿ ಮಾಡಿದಂಥ ಭೂಮಿಗೆ ಅವರಿಗೆ ಹಕ್ಕುಪತ್ರ ಪಹಣಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಲ್ಲಿ ಕೆಲವರು ಮನೆಯೂ ಕಟ್ಟಿದ್ದಾರೆ, ಬ್ಯಾಂಕ್ ಸಾಲನೂ ಮಾಡಿದ್ದಾರೆ, ಸೊಸೈಟಿ ಸಾಲನೂ ಮಾಡಿದ್ದಾರೆ. ಅವರು ಅದನ್ನು ಡೆವಲಪ್ಮೆಂಟ್ ಮಾಡಿ 25 ವರ್ಷಗಳಿಂದ ಅವ್ರ ಸ್ವಾಧೀನದಲ್ಲಿದೆ. ಇವತ್ತು ಅವರಿಗೆ ಇವ್ರು ಯಾರು ರೆವಿನ್ಯೂ ಸೆಕ್ರೆಟರಿ ಕಟಾರಿಯಾ ಮತ್ತು ಕಂದಾಯ ಇಲಾಖೆಯವರು ಅವರಿಗೆ ನೋಟಿಸ್ ಕೊಟ್ಟು ಅವ್ರದ್ದು ನಿಯಮ ಬಾಹಿರವಾಗಿ ಮಂಜೂರಾಗಿದೆ ಅಂತ ಏನೋ ಒಂದು ನೋಟಿಸ್ ಕೊಟ್ಟಿರುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದಕ್ಕೆ ನಾಡ್ದು ಭಾನುವಾರ 11ನೇ ತಾರೀಕು ಕಳಸಾ ಸಹಕಾರಿ ಸಂಘದ ಮಾಡಿಯಲ್ಲಿ ಒಂದು ರೈತರ ಸಭೆ ಕರೆದಿದ್ದೇವೆ. ದಯವಿಟ್ಟು ಎಲ್ಲರೂ ಬರಬೇಕು. ಇನ್ನೊಂದು ವಿಚಾರ, ಸುಮಾರು 35-40 ವರ್ಷದ ಹಿಂದೆ ಸೆಕ್ಷನ್ 4(1) ನೋಟಿಫಿಕೇಶನ್ ಮಾಡಿ ಅರಣ್ಯ ಇಲಾಖೆ ಕೆಲವು ಭೂಮಿ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ. ಆದರೆ 40 ವರ್ಷ ಆದರೂ ಆ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ. ಇವತ್ತು ಸೆಟಲ್ಮೆಂಟ್ ಆಫೀಸರ್ನ ನೇಮಕ ಮಾಡ್ಕೊಂಡು ಆ ರೈತರಿಗೆಲ್ಲ ಯಾರ್ಯಾರು ಸರ್ಕಾರವೇ ಮಂಜೂರಾತಿ ಕೊಟ್ಟಿದೆ, ಅರಣ್ಯ ಇಲಾಖೆಯವರು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿರೋ ಮಾಲ್ಕಿನ ಮರನ ಎಲ್ಲ ತೆಗೆದಿದ್ದಾರೆ, ಅವರು ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಆ ರೈತರ ಭೂಮಿನ ಸೆಕ್ಷನ್ 17 ಮಾಡಿ ಅದು ಅರಣ್ಯಕ್ಕೆ ಕಾನೂನು ಪ್ರಕಾರವಾಗಿ ರಿಸರ್ವ್ ಫಾರೆಸ್ಟ್ ಮಾಡೋದಕ್ಕೆ ಏನು ಬೇಕಾ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಭಾಳ ಜನರಿಗೆ ತೊಂದರೆ ಆಗ್ತದೆ. ರೈತರಿಗೆ, ಕೂಲಿ ಕಾರ್ಮಿಕರಿರ್ಬೋದು, ಅಲ್ಲಿ ಮನೆ ಕಟ್ಕೊಂಡಿರ್ಬೋದು, ಅವರಿಗೆ ಆ ಮನೆ ಕಟ್ಕೊಂಡಿರೋರಿಗೆ 94C ಅಥವಾ ಫಾರಂ 1ರಲ್ಲೋ ಅವ್ರಿಗೆ ಮಂಜೂರಾತಿನೂ ಸರ್ಕಾರ ಕೊಟ್ಟು ಸರ್ಕಾರ ಅವರಿಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯಧನ ಕೊಟ್ಟಿದ್ದಾರೆ. ಇದೆಲ್ಲ ದಾಖಲೆ ಇದೆ. ಅದನ್ನು ಈಗ 17 ಸೆಕ್ಷನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಿಂದ ದಯವಿಟ್ಟು ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ನಾಡ್ದು ಒಂದು ರೈತರು ಸಭೆ ಕರೆದೇವಿ. ದಯವಿಟ್ಟು ಎಲ್ಲರೂ ಆ ಸಭೆಗೆ ಬರಬೇಕು ಅಂತೇಳಿ ಬನ್ನಿ. ಭಾನುವಾರ 11 ಗಂಟೆಗೆ ಸೊಸೈಟಿ ಮಾಡಿ ಮೇಲೆ ಇಟ್ಕೊಂಡಿದ್ದೇವೆ. 11ನೇ ತಾರೀಕು ಮಧ್ಯಾಹ್ನ 11 ಗಂಟೆಗೆ ಬೆಳಿಗ್ಗೆ ಫೋರಂ ನೋಟಿಫಿಕೇಶನ್ ಮಾಡಿದ್ದಾರೆ. ಈ 2025ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಕ್ಕೆ ಬಂದ್ರೆ 93ರಿಂದ 2025 32-33 ವರ್ಷ ಆಯ್ತು. ಆ 33 ವರ್ಷದ ಮಧ್ಯದಲ್ಲಿ ಬಹಳಷ್ಟು ಜನರಿಗೆ ಸರ್ಕಾರವೇ ಗ್ರಾಂಟ್ ಕೊಟ್ಟಿದ್ದಾರೆ, ಸರ್ವೆ ಮಾಡಿ ಗ್ರಾಂಟ್ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಗ್ರಾಂಟ್ ಮಾಡೋದು ಅವರೇ, ಇವತ್ತು ರಿಸರ್ವ್ ಫಾರೆಸ್ಟ್ ಮಾಡಿ ಅವ್ರನ್ನ ಒಕ್ಕಲಿಸಿದ್ರು ಅವರೇ. ಈಗ ಯಾರು ಹೇಳೋದು ಕೇಳೋದಿಲ್ಲ. ಮತ್ತೆ ನಾಡಿನಲ್ಲಿ ಒಂದು ಸಭೆ ಮಾಡಿ ಬಾಳ ಒಳ್ಳೆಯದೆಲ್ಲ ಹೌದು. ಅವ್ನು ಭಾಷಣ ಮಾಡ್ತಾ ಏನು ಹೇಳ್ತಾರೆ ಗೊತ್ತಲ್ಲ, ಹೇಳ್ತಾ ಯಾವುದೇ 53 ಆಗಿರ್ಬೋದು 50 ಆಗಿರ್ಬೋದು ಏನು ಯಾವುದೇ ಮಂಜೂರಾತುಗಳಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಪ್ರಯೋಜನ ಇಲ್ಲ. ನೀವು ಅದಕ್ಕೆ ಕೆಲಸ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನೀವು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಳಸಾ ತಾಲೂಕಿನವರು ಜಿಲ್ಲಾ ಮಟ್ಟದಲ್ಲೂ 9ನೇ ತಾರೀಕು ಮುಂದಿನ ತಿಂಗಳು ಎಲ್ಲ ಚುನಾಯಿತರಾದ MLA MP ಗಳನ್ನೆಲ್ಲ ದೊಡ್ಡ ಹೋರಾಟ ಮಾಡುವಂತಿದ್ವಿ. ತಾಲೂಕು ಮಟ್ಟದಲ್ಲಿ ಆಗ್ತಾ ಉಂಟು, ದೊಡ್ಡ ಕಮಿಟಿ ಎಲ್ಲ ಮಾಡಿಕೊಂಡು ಮಾಡ್ತಾರೆ. ಅದರಿಂದ ನಾವು ನ್ಯಾಯಾಲಯದಲ್ಲೂ ಪ್ರಶ್ನೆ ಆಗುತ್ತೆ. ಇದು ಒಂಚೂರು ಇಂಥ ಸಮಸ್ಯೆಗಳು ಬಂದಾಗ ಅವರೆಲ್ಲ ನಮ್ಮ ಜೊತೆಗೆ ಬರ್ಬೇಕು. ನಿಮಗೆ ಸಂಕಷ್ಟ ಬಂದಿದ್ದಾರೆ, ಏನು ಸಮಸ್ಯೆ ಏನು ಕೇಳ್ಬೇಕು. ಅವ್ರ ಹತ್ರ ಅವರು ಏನು ಸುಮ್ಮನೆ ಅಮಾಯಕರಿಂದ ಇದ್ರೆ ಏನು ಮಾಡ್ತಾರೆ.
ಅವನು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಂತೆ. ಸುಪ್ರೀಂ ಕೋರ್ಟು ನೀವು 4 ಸೆಕ್ಷನ್ ಇದು ಮಾಡಿ ಇನ್ನೂ ನೀವು ಸೆಕ್ಷನ್ 17 ಮಾಡಿ ಇದನ್ನು ಫೈನಲ್ ಮಾಡಲಿಲ್ಲ ಅಂತೇಳಿ ಗರಂ ಆಯಿತು. ಸುಪ್ರೀಂ ಕೋರ್ಟ್ ಅವರಲ್ಲಿ ಸ್ಟೇಟ್ ಗವರ್ಮೆಂಟ್ ಮೇಲೆ ಇದು ಮಾಡಿದರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.